ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಕ್ಲೋಸ್ ಫೈಟ್ ನಡೀತಾ ಇದೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಆದರೆ ಅಸಲಿ ವಿಷಯನೇ ಬೇರೆ. ಏನು ಟಿ.ವಿ.ಕೆ ಪಕ್ಷದ ಸಾರಥಿ ವಿಜಯ್ ಅವರು 104 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅಂದ್ರೆ ಟಿ.ವಿ.ಕೆ ಪಕ್ಷದ ಅಭ್ಯರ್ಥಿಗಳು ಭರ್ಜರಿಯಾದಂಥ ಬಹುಮತವನ್ನೇ ಸಾಧಿಸ್ತೀವಿ ಅನ್ನೋ ಭರವಸೆಯಲ್ಲಿದ್ದಾರೆ. ಹಾಗೂ ಟಿ.ವಿ.ಕೆ ಪಕ್ಷದ ನಾಯಕರು ಸರ್ಕಾರ ಈ ಸಲಿ ನಮ್ದೇ, ತಮಿಳುನಾಡಲ್ಲಿ ನಾವೇ ಸರ್ಕಾರ ರಚಿಸ್ತೀವಿ ಅನ್ನೋ ಭರವಸೆಯಲ್ಲಿದ್ದಾರೆ. ಏನು ಟಿ.ವಿ.ಕೆ ಪಕ್ಷ ಈ ರೀತಿ ಒಂದು ಪೈಪೋಟಿಯನ್ನ ಕೊಡುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ತಮಿಳುನಾಡಲ್ಲಿ ಇದುವರೆಗೂ ಇತಿಹಾಸವನ್ನ ನೋಡಿದ್ರೆ ಡಿ.ಎಂ.ಕೆ ಪಕ್ಷ ಒಂದ್ಸಲಿ ಅಧಿಕಾರಕ್ಕೆ ಬಂದ್ರೆ ಎ.ಐ.ಡಿ.ಎಂ.ಕೆ ಪಕ್ಷ ಮತ್ತೊಂದು ಸರಿ ಅಧಿಕಾರಕ್ಕೆ ಬರುತ್ತೆ. ಈ ಡಿ.ಎಂ.ಕೆ ವರ್ಸಸ್ ಎ.ಐ.ಡಿ.ಎಂ.ಕೆ ಪಕ್ಷದ ಪೈಪೋಟಿಯ ಮಧ್ಯೆ ಟಿ.ವಿ.ಕೆ ಈ ಸಲಿ ಒಂದು 100 ಕ್ಷೇತ್ರಗಳಿಗೆ ಹೆಚ್ಚು ಕ್ಷೇತ್ರಗಳಲ್ಲಿ ಒಂದು ಬಹುಮತ ಮತ್ತೆ ಮುನ್ನಡೆಯನ್ನ ಸಾಧಿಸುವತ್ತ ದಾಪುಕಾಲನ್ನ ಇಡ್ತಾ ಇದೆ. ಟಿ.ವಿ.ಕೆ ಪಕ್ಷದ ಅಭ್ಯರ್ಥಿಗಳು ಮತ್ತೆ ವಿಜಯ್ ಅವರ ಪಾಳ್ಯದಲ್ಲಿ ಒಂದು ರೀತಿ ಸೆಲೆಬ್ರೇಷನ್ ಶುರುವಾಗ್ತಾ ಇದೆ. ಡಿ.ಎಂ.ಕೆ ವರ್ಸಸ್ ಎ.ಐ.ಡಿ.ಎಂ.ಕೆ ಒಂದು ರೀತಿ ಈ ರೀತಿಯಾದಂಥ ನಿರೀಕ್ಷೆ ಒಂದು ಫಲಿತಾಂಶವನ್ನ ಎಂದಿಗೂ ಕನಸಿನಲ್ಲೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಏನು ತಮಿಳುನಾಡು ಚುನಾವಣೆಯಲ್ಲಿ ನಾವು ನೋಡ್ಬೋದು, ಏನೋ ಎಂ.ಜಿ.ಆರ್ ಅಂತ ಒಬ್ಬ ಮಹಾನ್ ನಾಯಕ ಸಿನಿಮಾದಿಂದ ಬಂದು ಅಧಿಕಾರ ನಡೆಸಿ ಸಿ.ಎಂ ಆಗಿದ್ರು. ಅದಾದ ನಂತರ ಎಂ.ಜಿ.ಆರ್ ನಂತರ ಜಯಲಲಿತಾ ಅವರು ಸಿ.ಎಂ ಆದ್ರು. ಈಗ ಎಂ.ಜಿ.ಆರ್ ಮತ್ತೆ ಜಯಲಲಿತಾ ಅವರ ನಂತರ ಟಿ.ವಿ.ಕೆ ಪಕ್ಷನ ಕಟ್ಟಿ ಇಡೀ ತಮಿಳುನಾಡಲ್ಲಿ ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಓಡಾಡಂತ ವಿಜಯ್ ಅವರು ಸಿ.ಎಂ ಆಗ್ತಾರ ಅನ್ನೋ ಒಂದು ನಿರೀಕ್ಷೆ ಎಲ್ಲರನ್ನು ಕಾಡ್ತಾ ಇದೆ. ಟಿ.ವಿ.ಕೆ ಪಕ್ಷ ಹೇಗೆ ಗೆಲ್ತು ಅನ್ನೋ ಪ್ರಮುಖ ಅಂಶವನ್ನ ನಾವು ಗಮನಿಸ್ತಾ ಹೋದ್ರೆ, ವಿಜಯ್ ಅವರು ಈ ಸಲಿ ತಮಿಳುನಾಡಿನ ಯುವ ಸಮುದಾಯ ಏನಿದ್ದಾರೆ ಯುವಕರನ್ನ ಮತದಾನ ಮಾಡಿ ನೀವು ಮತದಾನಕ್ಕೆ ಬರಬೇಕು, ಮತಗಟ್ಟೆಗೆ ಬರಬೇಕು ಅನ್ನೋ ಒಂದು ಕರೆಯನ್ನ ಕೊಟ್ಟಿದ್ರು. ಹಾಗಾಗಿ ಯುವಕರು, ತಮಿಳುನಾಡಿನ ಯುವಕರು ರೊಚ್ಚಿಗೆದ್ದು, ಹಾಗೆ ವಿಜಯ್ ಅವರ ಅಭಿಮಾನಿಗಳು ಮಾಡಿದಂತ ಶ್ರಮ ಈಗ ಎದ್ದು ಕಾಣ್ತಾ ಇದೆ. ಟಿ.ವಿ.ಕೆ ವಿಜಯ್ ಅವರ ಪಕ್ಷವನ್ನ ಯುವ ಸಮುದಾಯ ಕೈ ಹಿಡಿದಿದೆ ಅಂತಾನೆ ಹೇಳ್ಬೋದು. ಈಗ ವಿಜಯ್ ಅವರ ಪಕ್ಷ 105ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿ ಡಿ.ಎಂ.ಕೆ ಹಾಗೂ ಎ.ಐ.ಡಿ.ಎಂ.ಕೆಗೆ ಒಂದು ಆಘಾತ ಅಲ್ಲ, ಮರ್ಮಾಘಾತವನ್ನೇ ಕೊಟ್ಟಿದೆ. ಈಗ ತಮಿಳುನಾಡು ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಟಿ.ವಿ.ಕೆ ಪಕ್ಷ ಕಿಂಗ್ ಮೇಕರ್ ಆಗುತ್ತೆ ಅನ್ನೋ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ.